ವ್ಯಾಧಿಗೆ ಮೂಲಂಗಿ ಮದ್ದು ಅಂತಾರೆ. ಎಲ್ರಿಗೂ ನಮಸ್ಕಾರ. ಇದು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಇನ್ನು ಬೆಳಗ್ಗೆನೇ ತಿಂಡಿಗೆ ನಾನು ಬೀಟ್ರೋಟ್ ಚಪಾತಿ, ಹೆಸ್ರುಕಾಳು ಗ್ರೇವಿ ಜೊತೆಗೆ ಕ್ಯಾರೆಟ್ ಚಟ್ನಿ ಮಾಡ್ಕೊಂಡಿದ್ದೆ. ಇನ್ನು ತಿಂಡಿ ಎಲ್ಲ ಮಾಡಿ ಇನ್ನು ಅವಳನ್ನ ರೆಡಿ ಮಾಡಿ ಮಗಳನ್ನ ಅವಳಿಗೆ ತಿನ್ನಿಸಿ ಜೊತೆಲಿ ನಾನು ತಿಂದು ಅವಳನ್ನ ಸ್ಕೂಲಿಗೆ ಕಳಿಸ್ಬಂದು ನೆನ್ನೆ ಬಟ್ಟೆ ವಾಶ್ ಮಾಡಿದ್ದೆ. ಅದನ್ನೆಲ್ಲ ಮಡಚಿಟ್ಟು ನಾನು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ಹಸಿ ಅವರೆಕಾಳು ಸಾಂಬಾರು ಮಾಡೋಣ ಅಂತ, ಜೊತೆಗೆ ಮೂಲಂಗಿ ಕೋಸಂಬರಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇದೇನು ಸೀಸನ್ ಅಲ್ಲ, ಆದರೂ ಅವರೆಕಾಳು ಸಿಗುತ್ತೆ. ಇಲ್ಲಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ, ಹಸಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲೇ ನಾನು ಅವರೆಕಾಳನ್ನ ಸಹ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಮಾಗಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಾಗಿದ ಮೇಲೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ, ಅದು ಬೇಯೋಷ್ಟು ನೀರು ಹಾಕಿ, ಒಂದು ಟೊಮೊಟೊ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಕುದಿ ಬಂದಮೇಲೆ ಖಾರದ ಪುಡಿ, ಸಾಂಬಾರದ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ವಿಷಲ್ನ ಬರ್ಸ್ಕೊಳ್ತಾ ಇದ್ದೀನಿ. ಅದು ಆರೋದಕ್ಕೆ ಬಿಟ್ಟು ಈ ಕಡೆ ಮೂಲಂಗಿನ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಕೋಸಂಬರಿಗೆ. ಇಲ್ಲಿ ಖಾರಕ್ಕೆ ಸಾಂಬಾರಿಗೆ ಒಂದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ನಂತರ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಮತ್ತು ಸ್ವಲ್ಪ ಅವರೆಕಾಳು, ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಎಸ್ಲು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಈ ಕಡೆ ರುಬ್ಕೊಂಡು ಖಾರ ರೆಡಿ ಮಾಡಿಕೊಂಡೆ. ಇಲ್ಲಿ ಒಂದು ಪಾತ್ರೆಗೆ ರುಬ್ಬಿಟ್ಕೊಂಡಿರೋಂಥ ಖಾರನ ಕುದಿಸ್ಕೊಂಡು ನಂತರ ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನ ನಾನಿಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅವರೆಕಾಳು ಸಾಂಬಾರು ರೆಡಿ ಆಯಿತು. ಯಾರೆಲ್ಲ ಮೂಲಂಗಿ ವಾಸನೆ ಕಂಡ್ರೆ ಆಗಲ್ಲ ಅಂತಿರ್ತಾರೆ, ಆದರೆ ಮೂಲಂಗಿಲಿ ತುಂಬ ಆರೋಗ್ಯಕರ ಅಂಶಗಳಿವೆ. ಅಂಥವ್ರಿಗೆ ಈ ರೀತಿ ಒಂದು ಸಲ ಕೋಸಂಬರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.